ನಿಮಗೆ ಒಳ್ಳೆ ಕ್ವಾಲಿಫಿಕೇಷನ್ ಇಲ್ಲ ಅಂತ ಹೇಳಿದ್ರು ಕೋಟ್ಯಾಧಿಪತಿಯಾಗಿ ರಿಟೈರ್ ಆಗೋದು ಹೆಂಗೆ ಅಂತ ಹೇಳಲ್ಲ. ಕ್ಲಿಕ್ ಬೈಟ್ ಅಲ್ಲ, ಹೇಗೆ ನೀವು ಕೋಟ್ಯಾಧಿಪತಿಯಾಗಿ ರಿಟೈರ್ ಆಗ್ಬೋದು 15 to 20 ಇಯರ್ಸಲ್ಲಿ. ಏನೋ ಫ್ಯಾನ್ಸಿ ಕ್ವಾಲಿಫಿಕೇಷನ್ ಬೇಕಾಗೇ ಇಲ್ಲ. ಪ್ಯೂರ್ಲಿ ಎಫರ್ಟ್ ಮತ್ತು ನಿಮ್ಮದು ಪ್ಯೂರ್ ಪೇಷನ್ಸ್ ಮತ್ತು ನಿಮ್ಮದು ಪ್ಯೂರ್ ಕನ್ಸಿಸ್ಟೆನ್ಸಿ ಕೊಟ್ಟರೆ ಸಾಕು. ಸೊ ದಯವಿಟ್ಟು ಈ ವಿಡಿಯೋನ ನೀಟಾಗಿ ಕೇಳಿಸ್ಕೊಳ್ಳಿ. ಆದರೆ ಎಷ್ಟೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ಸ್ ಹೈಲಿ ವ್ಯಾಲ್ಯೂಯಬಲ್. ಯಾಕಂದರೆ ಎಷ್ಟೊಂದು ಕೇಳಿದಿರೋಂಥ ಥಿಂಗ್ಸ್ ಹೇಳ್ತೀನಿ ದಟ್ ವಿಲ್ ಶಾಕ್ ಯು. ಓಕೆನಾ? ಎಕ್ಸಾಂಪಲ್ ತೊಗೊಳ್ಳೋಣ. ಲೆಟ್ಸೆ ಒಬ್ಬಳು ಹುಡುಗಿ ಇರ್ತಾಳೆ, ಕರೀನಾ ಅಂತ. ಅವಳಿಗೆ ವರ್ಷ 10 ಲಕ್ಷ ಸ್ಯಾಲ್ರಿ ಬರ್ತಾ ಇರುತ್ತೆ. ಅವಳು ಅದರಲ್ಲಿ 20% ಸೇವ್ ಮಾಡ್ತಿರ್ತಾಳೆ, ಅಂದರೆ ವರ್ಷಕ್ಕೆ 2 ಲಕ್ಷ. ಸೊ ಅವಳು 10 ವರ್ಷದಲ್ಲಿ ಕಷ್ಟಪಟ್ಕೊಂಡು ಹಂಗೆ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ 2 lakhs into 10 years 20 lakhs ಸೇವ್ ಮಾಡ್ತಾಳೆ. ಸೊ ಪಾಯಿಂಟ್ ಅದೆಲ್ಲ. ಅವಳು ವರ್ಷ 8 lakhs ಎಕ್ಸ್ಪೆನ್ಸ್ ಇರುತ್ತೆ ಅವಳದು. ಸೊ ಅವಳು 10 ವರ್ಷ ಆದಮೇಲೆ ರಿಟೈರ್ ಆಗಬೇಕು ಅಂತ ಥಿಂಕ್ ಮಾಡಿದ್ರು ಕೂಡ ಅವಳು 20 lakhs ಸ್ಪೆಂಡಿಂಗ್ ತೊಗೊಂಡು ಅವಳು ರಿಟೈರ್ ಆಗೋದಕ್ಕಾಗಲ್ಲ. ಯಾಕಂದರೆ ವರ್ಷ ಅವಳು ಸ್ಪೆಂಡಿಂಗ್ 8 ಲಕ್ಷ ಇರುತ್ತೆ. ಅದರಿಂದ ಅವಳು 20 ಲಕ್ಷ 2.5 ವರ್ಷಕ್ಕೆ ಖಾಲಿ ಆಗಿಬಿಡುತ್ತೆ. ಇನ್ನೊಂದು ಪರ್ಸನ್ ಎಕ್ಸಾಂಪಲ್ ಕೊಡ್ತೀನಿ. ಕರಣ್ ಅಂತ ಇರ್ತಾರೆ ಅಂದ್ಕೊಳ್ಳಿ, ಸ್ವಲ್ಪ ಲಾಜಿಕಲ್ಲು. ಕರೀನಾ ಥರ ಆಡಂಬರಕ್ಕೆಲ್ಲ ಖರ್ಚು ಮಾಡಲ್ಲ ಅಷ್ಟೇ. ಸೊ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ವರ್ಷ 80% ಸೇವ್ ಮಾಡ್ತಾನೆ. 10 ಲಕ್ಷ ಬರ್ತಾ ಇರಲ್ಲ, ಜಸ್ಟ್ 5 ಲಕ್ಷ ಬರ್ತಿರುತ್ತೆ. 80% ಸೇವ್ ಮಾಡ್ತಾನೆ, 20% ಖರ್ಚು ಮಾಡ್ತಿರ್ತಾನೆ ಸ್ಪೆಂಡಿಂಗಲ್ಲಿ. ಸೊ ಅವನು ಅಟ್ ದ ಎಂಡ್ ಆಫ್ 10 years 4 ಲಕ್ಷ ಸೇವ್ ಮಾಡ್ಕೊಂಡೋದು ವರ್ಷ 10 ವರ್ಷ ಕೊನೆಯಲ್ಲಿ 40 ಲಕ್ಷ ಇರುತ್ತೆ. ಬಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ವರ್ಷ ಸ್ಪೆಂಡಿಂಗ್ ಜಸ್ಟ್ 1 lakh ಇರೋದ್ರಿಂದ 40 ಲಕ್ಷ ಇಟ್ಕೊಂಡವನು 40 ವರ್ಷ ಆರಾಮಾಗಿರ್ಬೋದು ನೆಮ್ಮದಿಯಾಗಿ. ಸೊ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಸುಮ್ಮನೆ ನೀವು ಆಡಂಬರಕ್ಕೆ ಖರ್ಚು ಮಾಡಿದ್ರೆ ಫ್ಯಾನ್ಸಿಯಾಗಿರಬೇಕು, ಜನಗಳ ಮುಂದೆ ಫುಲ್ ಕೂಲ್ ಅನ್ಸ್ಕೊಬೇಕು, ಒಳ್ಳೆ ಗಾಡಿ ತೊಗೊಬೇಕು, ಫುಲ್ ಕೂಲ್ ಅಂತ ಅನ್ಸ್ಕೊಬೇಕು, ನಿಮ್ಮ ಹೇಟರ್ಸ್ನೆಲ್ಲ ಇಂಪ್ರೆಸ್ ಮಾಡಬೇಕು, ಈ ಥರ ಒಂದು ಇಲ್ಲಾಜಿಕಲ್ ಥಾಟಲ್ಲಿ ನೀವು ದಿಕ್ಕಾಪಲ ಖರ್ಚು ಮಾಡ್ತು ಅಂತ ಹೇಳಿದ್ರೆ ಇಟ್ಸ್ ಡಿಫಿಕಲ್ಟ್ ಫಾರ್ ಯು. ಸೊ ನೀವು ಅದಕ್ಕೆ ನಿಮ್ಮದು ಲಾಜಿಕಲ್ ಬ್ರೈನ್ನ ತರಬೇಕಾಗುತ್ತೆ ಈ ಫೈನಾನ್ಷಿಯಲ್ ಎಜುಕೇಷನ್ಗೆ. ಇಟ್ಸ್ ಕಂಪ್ಲೀಟ್ಲಿ ಸಿಂಪಲ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಎಕ್ಸಾಂಪಲ್ ಕೊಟ್ಟಲ್ಲ, ಅದರಲ್ಲಿ ಮೇಯ್ನ್ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಅವಳು ವರ್ಷ 20% ಸೇವ್ ಮಾಡ್ತಿದ್ಲು, 80% ಖರ್ಚು ಮಾಡ್ತಿದ್ಲು. ಸೊ ಅವಳು 10 ವರ್ಷ 20 ವರ್ಷ ಕಷ್ಟಪಟ್ಟರು ಅವಳು ಮಾಡಿರೋದು ನೆಕ್ಸ್ಟ್ 2 to 3 ವರ್ಷದಲ್ಲೇ ಖಾಲಿ ಆಗಿಬಿಡುತ್ತೆ. ಯಾಕಂದರೆ ಎಕ್ಸ್ಪೆನ್ಸ್ ಅಷ್ಟಿರುತ್ತೆ. ಎಕ್ಸ್ಪೆನ್ಸ್ ಅವಳದು ಹಂಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಲೈಫ್ ಸ್ಟೈಲ್ ಹಂಗೆ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಇನ್ನೊಬ್ಬ ನಮ್ಮ ಹುಡುಗ ಬುದ್ಧಿವಂತ, ಲಾಜಿಕಲಿ ಥಿಂಕ್ ಮಾಡೋನು, ಆಡಂಬರಕ್ಕೆಲ್ಲ ಬಿಡೋನಲ್ಲ, ಅವನಾದರೆ ಅದೇ 10 ವರ್ಷ ಮಾಡಿರೋ ದುಡ್ಡಲ್ಲಿ 80% ಪ್ರತಿ ವರ್ಷ 80% ಸೇವ್ ಮಾಡ್ದ ಅಂತ ಹೇಳಿದ್ರೆ 10 ವರ್ಷ ಮಾಡಿರೋ ದುಡ್ಡಲ್ಲಿ ಅವ್ನು ಸಾಯಗಂಟು ಬದುಕ್ತಾನೆ. ಸೊ ಇದು ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮದು ಅರ್ನಿಂಗ್ ಟು ಸ್ಪೆಂಡಿಂಗ್ ರೇಷಿಯೋನ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಅರ್ನಿಂಗ್ ಟು ಸ್ಪೆಂಡಿಂಗ್ ಆಲ್ವೇಸ್ 10 to 20% ಇರಬೇಕಷ್ಟೆ. ಆಗಲ್ಲ ಅಂತ ಹೇಳಿದ್ರೆ ಇಟ್ಸ್ ಫೈನ್ 30% ಆಗ ನಡೆಯುತ್ತೆ. ಬಟ್ ನೀವು ಸ್ಪೆಂಡಿಂಗ್ನೇ ಮ್ಯಾಕ್ಸಿಮಮ್ ಇಟ್ಬಿಡ್ತು ಅಂತ ಹೇಳಿದ್ರೆ ನೀವು ಎಷ್ಟೇ ವರ್ಷ ಕಷ್ಟಪಟ್ಟು ದುಡ್ತಿರೋದನ್ನು ನೆಕ್ಸ್ಟ್ 1 ವರ್ಷದಲ್ಲಿ ಚಿಟಿಕೆ ಹೊಡೆಯೋದಲ್ಲಿ ಹೊರಟೋಗುತ್ತೆ. ಸೊ ಬಿ ಲಾಜಿಕಲ್ ಅಬೌಟ್ ಯುವರ್ ಸ್ಪೆಂಡಿಂಗ್ಸ್. ನಿಮಗೆ ನೆಕ್ಸ್ಟ್ ಪಾರ್ಟ್ ಹೇಳ್ತೀನಿ ಹೆಂಗೆ ಇನ್ವೆಸ್ಟ್ ಮಾಡೋದಂತ. ಆ್ಯಕ್ಚುಲಿ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇಟ್ಸ್ ಸೆಕೆಂಡರಿ. ಬಟ್ ನೀವು ಈ ಪಾರ್ಟ್ ಫಿಕ್ಸ್ ಮಾಡ್ತು ಅಂತ ಹೇಳಿದ್ರೆ ಅರ್ನಿಂಗ್ ಟು ಸ್ಪೆಂಡಿಂಗ್ ರೇಷಿಯೋ ಫಿಕ್ಸ್ ಮಾಡಿದ್ರೆ ನಿಮ್ಗೆ ಮಿಕ್ಕಿದ್ದೆಲ್ಲ ಪೀಸ್ಫುಲ್. ನಿಮ್ಮ ಲೈಫಲ್ಲಿ ದುಡ್ಡು ಇರುತ್ತೆ, ಇನ್ನೊಂದು ಕಡೆ ಹೆಲ್ತ್ ಮೇಂಟೈನ್ ಮಾಡ್ಕೊಂಬಿಟ್ರೆ ವಾಟ್ ಮೋರ್ ಡು ಯು ವಾಂಟ್ ಇನ್ ಲೈಫ್? ಹೆಲ್ತ್ ಇದೆ, ಅಷ್ಟು ದುಡ್ಡಿದೆ ಕೈಯಲ್ಲಿ, ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ, ಇನ್ನೇನು ಬೇಕು ನಿಮಗೆ ಲೈಫಲ್ಲಿ? ಇಷ್ಟೇ ಅಲ್ಲ ಸಕ್ಸಸ್ ಅಂದರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಟ್ರೈ ಟು ಫಿಕ್ಸ್ ಯುವರ್ ಸೇವಿಂಗ್ಸ್, ಟ್ರೈ ಟು ಫಿಕ್ಸ್ ಯುವರ್ ಎಕ್ಸ್ಪೆನ್ಸಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ನೆಕ್ಸ್ಟ್ ಇವಾಗ ಇನ್ವೆಸ್ಟಿಂಗ್ ಪಾರ್ಟ್ಗೆ ಹೋಗೋಣ. ನಾನು ಹೆಂಗೆ ಹೇಳ್ತೀನಿ ಅಂತ ಹೇಳಿದ ವಿಡಿಯೋದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ 20 to 30 ಸಾವಿರ ಇರೋನು ಕೂಡ ಹೆಂಗೆ ಇನ್ವೆಸ್ಟ್ ಮಾಡ್ಕೊಂಡು ಕೋಟ್ಯಾಧಿಪತಿ ಆಗ್ಬೋದು ಅಂತ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಇನ್ ಕೇಸ್ ನಿಮ್ಗೆ 20 to 30 ಸಾವಿರ ಮಾಡೋದಕ್ಕೂ ಆಗಲ್ಲ ಅಂತ ಹೇಳಿದ್ರೆ ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಲೋಕ್ ಚೆಕ್ ಮಾಡಿ. ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಏನು ಕ್ವಾಲಿಫಿಕೇಷನ್ ಇಲ್ಲದೆ ಕಡಿಮೆ ಅಂದರೂ 50,000ದಿಂದ ಮೇಲೆ ಹೆಂಗೆ ಸಂಪಾದನೆ ಮಾಡೋದು ಅಂತ ಹೇಳಿದ್ದೀನಿ. ಫಸ್ಟ್ ಅದನ್ನು ನೋಡ್ಕೊಂಡು ಇಲ್ಲಿಗೆ ಬನ್ನಿ, ಓಕೆನಾ? ಸೊ ಇವಾಗ ನಿಮ್ಗೆ ಅಟ್ಲೀಸ್ಟ್ ಒಂದು 30 ಸಾವಿರನೇ ಅಂತ ಇಟ್ಕೊಳ್ಳಿ. ಮಿನಿಮಮ್ ನಿಮಗೆ 30 ಸಾವಿರ ಬರ್ತಿದೆ ಅಂತ ಇಟ್ಕೊಳ್ಳಿ ತಿಂಗಳಿಗೆ. ನೀವು ಅದರಲ್ಲಿ ತಿಂಗಳು 5 ಸಾವಿರ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತು ಅಂತ ಹೇಳಿದ್ರೆ 15% ರಿಟರ್ನ್ಸ್ ರೇಟಲ್ಲಿ 15% ಅಂತ ಹೇಳಿದ್ರೆ ಹಳ್ಳಿ ಭಾಷೆಯಲ್ಲಿ ₹1.30 ಬಡ್ಡಿ ಅಂತ ಹೇಳ್ತಾರೆ ತಿಂಗಳಿಗೆ. ಸೊ ಅದು ತುಂಬ ಈಸಿ ಸಿಗೋದು, ಆರಾಮಾಗಿ ಅಷ್ಟು ರಿಟರ್ನ್ ಸಿಕ್ಬಿಡುತ್ತೆ ನಿಮಗೆ. ನೀವು ಸ್ಟಾಕ್ ಮಾರ್ಕೆಟಲ್ಲೂ ಹಾಕ್ಬೋದು, ಮ್ಯೂಚುವಲ್ ಫಂಡಲ್ಲೂ ಹಾಕ್ಬೋದು. ಸ್ವಲ್ಪ ರಿಸರ್ಚ್ ಮಾಡೋಕ್ಬೇಕಷ್ಟೇ. ಬೇಕಂದರೆ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಬಟ್ 15% ವರ್ಷಕ್ಕೆ ರಿಟರ್ನ್ಸ್ ತಗೊಳ್ಳೋದು ತುಂಬ ಈಸಿ. ತಿಂಗಳು 5% ಹಾಕೊಂಡು ಹೋಗ್ತು ಅಂತ ಹೇಳಿದ್ರೆ ಸಿಪ್ ಥರ ನೀವು 15 ವರ್ಷದಲ್ಲಿ ಜಸ್ಟ್ 5,000ಯಿಂದ 15 ವರ್ಷದಲ್ಲಿ ನಿಮಗೆ 28 ಲಕ್ಷ ಆಗಿರುತ್ತೆ ಕಾಂಪೌಂಡಿಂಗ್ ಇಂಟ್ರೆಸ್ಟಲ್ಲಿ. 25 ವರ್ಷದಲ್ಲಿ 1,20,00,000 ಆಗಿರುತ್ತೆ. ಸೊ ನೀವು 25 ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ 40, 45,
ಮುಗೀತು, ಫಿನಿಶ್. ರಿಟೈರ್ ಆದ್ರಿ ಹೋಗ್ಬೋದು, ದುಡ್ಡು ತಗೊಂಡು ನೀವು ಎಲ್ಲೋ ಹೋಗ್ಬೋದು, ನೀವು ಒಂದು ಕಡೆ ಸೆಟ್ಲ್ ಆಗ್ಬಿಟ್ಟು ಆರಾಮಾಗಿರೋಣ ಅಂತ. ಸೊ ನಿಮಗೆ ಲೈಕ್ ಅಷ್ಟು ಇನ್ವೆಸ್ಟಿಂಗ್ ಸಿಂಪಲ್ ಆಗಿದೆ, ಬಟ್ ಡಿಸಿಪ್ಲಿನಾಗಿ ಫಾಲೋ ಮಾಡಬೇಕಷ್ಟೆ. ಮಂತ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀರಾ, ಮಾಡಬೇಕು, ಕಂಟಿನ್ಯೂಸ್ ಆಗಿ ಮಾಡಬೇಕು, ಬಿಡೋಕ್ಕೆ ಹೋಗ್ಬಾರ್ದು. ಜಾಸ್ತಿ ಏನು ಬೇಡ, ಕಡಿಮೆ ಅಮೌಂಟನ್ನೇ ಮಾಡ್ಕೊಂಡ್ರೆ ಮುಗೀತು. ಸೊ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಸಿಂಪಲ್ಲು. ಫಸ್ಟ್ ಒಂದು ಕೆಲಸ ತಗೊಳ್ಳಿ, ಇಲ್ಲ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬೇಸ್ ಸ್ಕ್ರ್ಯಾಚಲ್ಲಿತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಕೆಲಸ ತಗೊಳ್ಳಿ, ಕಲ್ತ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ತಿಂಗಳು ಒಂದು 30-40 ಸಾವಿರ ತಗೊಳ್ಳೋ ಥರ ಮಾಡ್ಕೊಳ್ಳಿ ಸಂಬಳನ. ಅದಾದಮೇಲೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟು ಜಾಸ್ತಿ ಸೇವ್ ಮಾಡ್ತೀರಾ ಅಂತ ಹೇಳಿದ್ರೆ ಅಷ್ಟು ಬೇಗ ರಿಟೈರ್ ಆಗ್ತೀರಾ. ಮೇ ಬಿ 5 years 10 years ಹಂಗೆ ಆಗಿಬಿಡ್ಬೋದು. ನೀವು ಫುಲ್ ಕಾಂಪ್ಲೆಕ್ಸ್ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಲೈಫ್ ಅಷ್ಟು ಸಿಂಪಲ್ ಆಗಿದೆ ಕಣ್ರಿ, ಜಸ್ಟ್ ಅಷ್ಟು ಸಿಂಪಲ್ ಆಗಿದೆ. ನೀವು ಹೋಗ್ಬಿಟ್ಟು ಇಲ್ದಿರೋದೆಲ್ಲ ಮಾಡ್ತೀನಿ, ಮಾಡಬಾರ್ದೆಲ್ಲ ಮಾಡ್ತೀನಿ ಅಂತೆಲ್ಲ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ದಿಸ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ನನ್ನ ಚಾನಲ್ಲು ಪ್ರೈಮರಿಲಿ ಇಷ್ಟೇ, ಹೆಲ್ತ್, ವೆಲ್ತ್, ಫ್ಯಾಮಿಲಿ ಅಷ್ಟೇ ಟಾಪಿಕ್ಸ್, ಜಾಸ್ತಿ ಏನು ಕೇರ್ ಮಾಡಲ್ಲ. ಬೇಕಾದರೆ ನನಗೆ ಗೊತ್ತಿರೋ ನಾಲೆಜ್ ಹೇಳ್ತೀನಿ, ಸ್ಟಾಕ್ಸಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ, ಇಲ್ಲ ಬೇರೆ ಥರ ಇನ್ವೆಸ್ಟಿಂಗಲ್ಲಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಫಿಟ್ನೆಸ್ ಜರ್ನಿ ಹೆಂಗೆ ಮಾಡಿದೆ ನಾನು, ಫ್ರಮ್ ಸ್ಕ್ರ್ಯಾಚ್ ವಿತೌಟ್ ಎನಿ ಟ್ರೈನಿಂಗ್, ಡಯಟೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು 3-4 ವರ್ಷ ಅಲ್ಲಿ 15+ kgs ಆಫ್ ಲೀನ್ ಮಸಲ್ ಹೆಂಗೆ ಏನು ಮಾಡಿದೆ ಇದನ್ನು ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಟಿಪಿಕಲ್ ಒಬ್ಬ ಬ್ರೋ ಅಡ್ವೈಸ್, ಒಬ್ಬ ಅಣ್ಣನಾಗಿ ತಮ್ಮನಿಗೆ ಏನು ಹೇಳಬೇಕು ಆ ಅಡ್ವೈಸ್ನ ಕೊಡೋದಕ್ಕೆ ಈ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಜಸ್ಟ್ ಫಿಟ್ನೆಸ್ ಮತ್ತು ಹೆಲ್ತ್ ಬಗ್ಗೆ ಅಲ್ಲ, ಜಸ್ಟ್ ವೆಲ್ತ್ ಬಗ್ಗೆ ಕೂಡ ಅಲ್ಲ. ಒಬ್ಬ ಮನುಷ್ಯನಿಗೆ, ಎಕ್ಸ್ಪೆಷಲಿ ನಮ್ಮ ಹುಡುಗರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಹೆಂಗೆ ಫಿಕ್ಸ್ ಮಾಡ್ಬೋದು, ಅದನ್ನು ನಾನು ಹೆಂಗೆ ಡೀಲ್ ಮಾಡಿದ್ದೀನಿ, ಅದ್ರ ಬೇಸ್ ಮೇಲೆ ನಾನು ನಿಮಗೆ ಎಲ್ಲದಕ್ಕೂ ಸೊಲ್ಯೂಷನ್ ಹೇಳ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಂಟಲ್ ಹೆಲ್ತ್ ಟು ಫಿಸಿಕಲ್ ಹೆಲ್ತ್ ಆ್ಯಂಡ್ ವೆಲ್ತ್ ಆ್ಯಂಡ್ ಪರ್ಸ್ನಲ್ ಡೆವಲಪ್ಮೆಂಟ್, ಇದು ನನ್ನ ಡೊಮೈನು. ಆ್ಯಂಡ್ ಸೆಲ್ಫ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿಕಲಿ ನಿಮ್ಮದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಸೊ ನನ್ನ ಚಾನಲ್ ನಾನು ಮೇಯ್ನಾಗಿ ಟಾರ್ಗೆಟ್ ಮಾಡೋದಿದ್ದೀನಿ, ಹೇಗೆ ನಾನು ನಮ್ಮ ಯೂತ್ಸ್ಗೆ, ಆಡಿಯನ್ಸ್ಗೆ, ನಮ್ಮ ಕನ್ನಡದ ಹುಡುಗರಿಗೆ ರಿಯಲಿಸ್ಟಿಕ್ಕಾಗಿ ದುಡ್ಡು ಮಾಡೋದು ಹೇಳ್ಕೊಡೋದು, ರಿಯಲಿಸ್ಟಿಕ್ಕಾಗಿ ಒಳ್ಳೆ ಬಾಡಿ ಬಿಲ್ಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡೋದು, ರಿಯಲಿಸ್ಟಿಕ್ಕಾಗಿ ಹೆಲ್ತಿಯಾಗಿರೋದು ಹೆಂಗೆ ಅಂತ ಹೇಳೋದು. ಅದು ಬಿಟ್ಟರೆ ರಿಯಲಿಸ್ಟಿಕ್ಕಾಗಿ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಸೈಕಾಲಜಿಕಲ್ ಏನೋ ಇರ್ಬೋದು, ಇಲ್ಲ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ಇದ್ರ ಬಗ್ಗೆ ಫೋಕಸ್ ಮಾಡಿ ನಾನು ಕಂಟೆಂಟ್ ಮಾಡ್ತೀನಿ. ಸೊ ಆ್ಯಸ್ ಅ ಬಿಗ್ ಬ್ರದರ್ ಐ ವಿಲ್ ಟ್ರೈ ಟು ಗಿವ್ ಮೈ ಅಡ್ವೈಸ್ ಆ್ಯಸ್ ಫಾರ್ ಆಸ್ ಪಾಸಿಬಲ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಹಾಕಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಐ ಆಮ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ಥ್ಯಾಂಕ್ ಯು.